ಓಂಕಾರ ನಮಸ್ಕಾರ ರೀ. ನಮಸ್ತೆ. ಓಂಕಾರ ಜಿ, ನಮಸ್ತೆ ಸರ್. ಈಗ ನೀವು ಕೆಲವು 2-3 ಮಂತ್ಸಿನ ಬರ್ಲತ್ತೇವಲ್ಲ. ಹೌದು ಸರ್. ಸೊ ಇದು ಯಾವ್ದು ತಳಿ? ಇದು ಸುಂದರಿ ಅದ. ಹಾಂ, ಇದು ವೆರೈಟಿ ಅದ ರೀ. ಸೊ ನೀವು ಬೇರೆ ಭೀ ನೋಡ್ರಿ ನೀವು. ಸೊ ಈ ಒಂದು ಗಿಡದಾಗ ಎಷ್ಟು ಕಾಯಿಗಳು ಅಂತೀರಿ ನಿಮ್ಮ ಪ್ರಕಾರ? ಈ ಗಿಡಕ್ಕೆ ಸರ್ ಈಗ ಫ್ರೂಟಿಂಗ್ ನೋಡಿದ್ರೆ ಹಾಂ, ಈಗ ಮ್ಯಾಕ್ಸಿಮಮ್ ಏನದಂತ 1000-2000 ಅದ ಸರ್ ಕಾಯ್ದಕ್ಕೆ ಕಾಯಿಗಳು ಅವ. ಹಾಂ. ಸೊ ಇದ್ರಾಗ 2000 ಒಂದು 20-30% ಬಿ ಡ್ರಾಪ್ ಐತಂದ್ರೆ ಬಿ ನಮ್ಗೇನದಪ್ಪ ಅಂದ್ರೆ ಇದಕ್ಕೆ 1000-1200 ಅಚ್ಚಾ ಲಾಸ್ಟ್ 1000 ಬರ್ಲೋದ್ರ ಭೀ ಬರ್ತದೆ. ಒಂದು ಮಿನಿಮಮ್ 800 ಉಳಿತಾವ. 100% ಉಳಿತಾವ ಸರ್ ಗಿಡಗಳು. ಏನು ಫ್ರೂಟಿಂಗ್ ಆಯ್ತದ ಅದರ 50%ಗಿಂತ ಹೆಚ್ಚಿಗೆ ಕಾಯಿ ಬರ್ತಾವೆ ಸರ್. ಹಾಂ, ಸೊ ಇದೆಲ್ಲ ಶ್ರೇಯ ನಮ್ಮ ಆರ್ಗ್ಯಾನಿಕ್ ಫಾರ್ಮಿಂಗ್. ಸರ್ ಅದು ನಿಮ್ಮ ಕಳಕಳಿ. ಇಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗ್. ಆರ್ಗ್ಯಾನಿಕ್ ನಿಮ್ದು ಕಳಕಳಿ ಸರ್. ಇಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗ್ ಅದ. ಯಾಕಂದ್ರೆ ಈ ವರ್ಷ ನೋಡ್ಬೇಕು ಸರ್ ನಾವು ಹೆಚ್ಚಾಗೇನಪ್ಪ ಅಂದ್ರೆ ನಾವು ಏನೂ ಮಾಡದಿದ್ರು ಕೂಡ ಗಿಡ ತನಗೆ ಎಷ್ಟು ಭಾರ ಬೇಕು ಅಷ್ಟು ಕಾಯಿ ಇಟ್ಕೊಳ್ತದ. ಅದಕ್ಕಿಂತ ಹೆಚ್ಚಿಂದ ಏನದಪ್ಪ ಅಂತಂದ್ರೆ ಅದಕ್ಕೆ ಫೀಡಿಂಗ್ ಮಾಡ್ಲಿಕ್ಕೆ ಆಗಲ್ಲ ಆ ಗಿಡಕ್ಕೆ ಅಂದ್ರೆ ಅದು ಉಳ್ಸಾಕ್ತದೆ ಸರ್ ಆಟೋಮೆಟಿಕ್. ಅದಕ್ಕೆ ನೀವು ಹೆಚ್ಚುವರಿ ಏನು ಪೋಷಕಾಂಶ ಕೊಡ್ತಾ ಇದ್ದೀವಿ ನಾವು ಇದಕ್ಕೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಲಿ, ಅದಕ್ಕೇನು ಮ್ಯಾಂಗೋ ಸ್ಪೆಷಲ್ಲು ಅಥವಾ ನೀವು ಸೋಡೋಮೋನಾಸು, ಟ್ರೈಕೋಡರ್ಮಾ, ಕೆಲವು ರೈಜೋಬಿಯಮು, ಮತ್ತೇನು ಪ್ಯಾಸಿಲೋಮೈಸಿಸು, KSB PSB ಅಂತ ಏನು ಹಾಕ್ಲತ್ತೀರಿ ಸರ್ ಕಂಟಿನ್ಯೂ ಅದಕ್ಕೆ. ಅದು ಫೀಡಿಂಗ್ ಆಯ್ತು ಅಂದ್ರೆ ಅದ್ರ ಆಟೋಮೆಟಿಕ್ ಏನದಪ್ಪ ಅಂದ್ರೆ ಈಲ್ಡು ಹೆಚ್ಚು ಬರ್ತದೆ ಸರ್. ಕಾಯಿಗಳ ಸಂಖ್ಯೆ ಭೀ ಬರ್ತದೆ ಮತ್ತು ರುಚಿ ಹೆಂಗಿರ್ತದೆ ಅಂತಕ್ಕಂಥದ್ದು ನೋಡೋಣ ಸರ್. ಓಕೆ, ಥ್ಯಾಂಕ್ ಯು ಸರ್.